ಯಾವ ಪುರುಷಾರ್ಥಕ್ಕಾಗಿ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ? ಹೈಕಮಾಂಡ್ ಮುಂದೆ ಬ್ಲ್ಯಾಕ್ ಮೇಲ್ ತಂತ್ರ ಅಷ್ಟೇ ಅದು ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯೊಂದನ್ನ ನೀಡ್ತಾರೆ. ಅಂದ್ರೆ ಬಿಜೆಪಿಯ ಮಾನ ಮರ್ಯಾದೆಯನ್ನ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಯತ್ನಾಳ್ ಅವರು ಕಳೀತಾ ಇದ್ದಾರೆ. ಇನ್ನೊಂದ್ ಕಡೆ ಅಭಿಮಾನೋತ್ಸವ ಎನ್ನುವಂತಹ ಒಂದು ಹೆಸರನ್ನ ಇಟ್ಕೊಂಡು ರೆಬಲ್ ಬಣಗಳು ಯಡಿಯೂರಪ್ಪ ಅವರನ್ನ ಸಂಪೂರ್ಣವಾಗಿ ರಾಜಕೀಯ ಜೀವನದಿಂದ ನಿವೃತ್ತಿ ಮಾಡಿಸ್ಲಿಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ. ಅದನ್ನೇ ಸಾಕಷ್ಟು ಜನ ಅಭಿಮಾನಿಗಳು ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಅಂತ ಖುಷಿ ಪಟ್ಕೊಂಡ್ರು. ಆದ್ರೆ ಅದು ಮೂಲ ಏನು ಅಂತಂದ್ರೆ ರೆಬೆಲ್ ಬಣಗಳಿಗೆ ಯಡಿಯೂರಪ್ಪ ಅವರನ್ನ ರಾಜಕೀಯದಿಂದ ಕಳಿಸುವಂತಹ ಪ್ಲಾನ್ ಇದೆ. ಇದರ ಮಧ್ಯೆ ಯತ್ನಾಳ್ ಅವರ ಹೇಳಿಕೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಜನರ ಭಾವನೆಯನ್ನ ಗುರುತಿಸಲಾಗದಷ್ಟು ಬಿಜೆಪಿ ಹೈಕಮಾಂಡ್ ದುರ್ಬಲವಾಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಬಿವೈ ವಿಜಯೇಂದ್ರ ಅವರನ್ನ ತೆಗೆದುಹಾಕಿ ಹಿಂದುತ್ವ ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡುವಂತಹ ಬೇರೆ ನಾಯಕರಿಗೆ ನಾಯಕತ್ವವನ್ನ ನೀಡಿದ್ರೆ ಒಳ್ಳೇದು ಅಂತ ಹೇಳಿ ಹೈಕಮಾಂಡ್ಗೆ ಬುದ್ಧಿಯನ್ನ ಹೇಳ್ತಾರೆ. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಕಾ ಅಧಿಕಾರಕ್ಕೆ ಬರುತ್ತೆ. ಅಕಸ್ಮಾತ್ ವಿಜಯೇಂದ್ರ ಯಡಿಯೂರಪ್ಪನ ಇಟ್ಕೊಂಡ್ರೆ ಅದು ಪಕ್ಕಾ ಮಣ್ಣುಮುಖ ಹೋಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಹೇಳ್ತಾರೆ. ಯಡಿಯೂರಪ್ಪ ಅವರ ಕುಟುಂಬದಲ್ಲಿ ಮತ್ತೆ 3 ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಬಿವೈ ರಾಘವೇಂದ್ರ ಪುತ್ರ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ. ವೀರಶೈವ ಮಹಿಳಾ ಘಟಕದ ಅಧ್ಯಕ್ಷೆ ಉಮಾ ಆಗಿದ್ದಾರೆ. ಅವರ ಕೊಡುಗೆ ರಾಜ್ಯಕ್ಕೆ ಏನಿದೆ ಅಂತ ಹೇಳಿ ಕಿಡಿಕಾರ್ತಾರೆ ಹಿಂದೂ ಹುಲಿ. ಅಲ್ಲ, ಅವ್ರು ಕೇಳ್ತಾ ಇರೋದೇನು ತಪ್ಪು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಚಿತ್ರದುರ್ಗದಲ್ಲಿ ಬಿಜೆಪಿ ಅಭಿಮಾನೋತ್ಸವ ಅವಶ್ಯಕತೆ ಏನಿತ್ತು? ಪಕ್ಷದ ಹಿರಿಯ ನಾಯಕರಾದ ಎಚ್ ವಿಶ್ವನಾಥ್ ಅಂತವರೇ ಹೇಳಿದ್ದಾರೆ. ಅವರು ಒಂದು ಸಮುದಾಯದ ಪ್ರಮುಖ ನಾಯಕರ ಅಂಥದ್ದೇನಲ್ಲ, ಕೇಂದ್ರ ನಾಯಕರು ಅಂತ ಹೇಳಿ ತಿಳಿದುಕೊಳ್ಬೇಕು. ಮೋದಿಯವರು ವಂಶ ರಾಜಕಾರಣ ಬೇಡ ಅಂತ ಹೇಳಿದ್ದಾರೆ. ಕುಟುಂಬ ರಾಜಕಾರಣ ನಮ್ಮಲ್ಲಿ ಇಲ್ಲ, ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಡಿಯೂರಪ್ಪ ಅವರನ್ನ ಹೊತ್ತು ಮೆರೆಸ್ತಾ ಇರೋದು ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನು ಕರ್ನಾಟಕದಲ್ಲಿ ಭ್ರಷ್ಟ ಕುಟುಂಬವನ್ನ ಮುಕ್ತ ಮಾಡಿ ಬಿಜೆಪಿ 350 ಸೀಟು ಬರುತ್ತದೆ. ಯಡಿಯೂರಪ್ಪ ಆಪರೇಷನ್ ಕಮಲ ಮಾಡಿದ್ರು, 30-50 ಕೋಟಿ ಕೊಟ್ಟರು. ಉಪಚುನಾವಣೆ ಆಯಿತು. ಬಾಗಲಕೋಟೆ ಎಲೆಕ್ಷನ್ ಜನರು ತೀರ್ಪು ಅಲ್ಲ. ಬಾಗಲಕೋಟೆಯಲ್ಲಿ ಜಾತಿ ಆಧಾರದ ಮೇಲೆ ಲಿಂಗಾಯತರಿಗೆ, ಬ್ರಾಹ್ಮಣರಿಗೆ 10,000 ಕೊಟ್ಟರು. ಹಿಂದುಳಿದಂತಹ ವರ್ಗದವರಿಗೆ 5,000 ಕೊಟ್ಟರು. ಒಂದು ಬೂತ್ಗೆ 25 ಲಕ್ಷ ಹಂಚಿದ್ರು ಅಂತ ಹೇಳಿ ನೇರ ಆರೋಪ ಮಾಡ್ತಾರೆ. ನಾನೇ ಹೊಸ ಪಕ್ಷ ಗೆಡ್ತೀನಿ, ಆ ಪಕ್ಷ ಜನರ ಒಂದು ಅಂತರಾಳದ ಪಕ್ಷ ಆಗಿರುತ್ತೆ, ಆ ಪಕ್ಷದಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂತಹ ಮಾತನ್ನ ಯತ್ನಾಳ್ ಹೇಳಿದ್ರು. ಜನರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನೋಡ್ಕೊಂಡು ಪಕ್ಷವನ್ನ ಕಟ್ತೇನೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಮಾತನಾಡ್ತಾರೆ. ಇನ್ನು ಕ್ರಿಕೆಟ್ ಟಿಕೆಟ್ಗಾಗಿ ದುಂಬಾಲು ಬಿದ್ದಂತಹ ನಾಯಕರು ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿ ಹಿಂದೂ ಹುಲಿ ಗರ್ಜನೆ ಮಾಡುತ್ತೆ. ನಿಮ್ಗೇನನ್ಸುತ್ತೆ? ಹಿಂದೂ ಹುಲಿ ಗರ್ಜನೆ ಮಾಡಿದ್ದು ಸರಿ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದು ಯಡಿಯೂರಪ್ಪ ಅವರ ಅಭಿಮಾನೋತ್ಸವವೋ ಅಥವಾ ಯಡಿಯೂರಪ್ಪ ಅವರನ್ನ ಶಾಶ್ವತವಾಗಿ ಬಿಜೆಪಿಯಿಂದ ದೂರ ಮಾಡುವಂತಹ ಕೆಲಸವೋ ನಿಮಗೆ ಬಿಟ್ಟಿದ್ದು ಕಮೆಂಟ್ ಮಾಡಿ ತಿಳಿಸಿ.